ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಒಂದು ಕಡೆ ರಾಜ್ಯಾಧ್ಯಕ್ಷ ಮತ್ತೊಂದು ಕಡೆ ವಿಪಕ್ಷ ನಾಯಕರ ಮಧ್ಯೆ ಅಸಮಾಧಾನ ಇದೆ ಅನ್ನುವಂತಹ ವಿಚಾರಗಳು ಇಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇತ್ತು. ಬಟ್ ಈಗ ಉಡುಪಿ ಜಿಲ್ಲೆಯಲ್ಲಿ ಬಿಜೆಪಿ ಪಾಳ್ಯದಲ್ಲೂ ಕೂಡ ಅಸಮಾಧಾನ ಸ್ಫೋಟಗೊಂಡಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಬಹಿರಂಗವಾಗಿ ಕಾರ್ಯಕರ್ತರ ಮುಂದೆ ಆ ಅಸಮಾಧಾನ ಸ್ಫೋಟಗೊಂಡಿದೆ. ಉಡುಪಿ ಭಾಗದಲ್ಲೂ ಕೂಡ ಬಿಜೆಪಿ ಪಾಳ್ಯದಲ್ಲಿ ಯಾವುದೂ ಸರಿ ಇಲ್ಲ. ತನ್ನನ್ನ ಪದಚ್ಯುತಿಗೊಳಿಸಿದ್ದಕ್ಕೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಡಿಮಿಡಿಗೊಂಡಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಕಿಶೋರ್ ಕುಮಾರ್ ಬಹಿರಂಗವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ನೂತನ ಅಧ್ಯಕ್ಷರಾಗಿ ಕುತ್ಯಾರು ನವೀನ್ ಶೆಟ್ಟಿ ಅವರನ್ನ ನೇಮಕ ಮಾಡಲಾಗಿದೆ. ಅಧಿಕಾರ ಹಸ್ತಾಂತರದ ಸಮಾರಂಭದಲ್ಲೇ ಈ ರೀತಿ ಅಸಮಾಧಾನ ಸ್ಫೋಟಗೊಂಡಿದೆ. ನನ್ನ ಅಧಿಕಾರ ಕಸಿದುಕೊಂಡಿದ್ದಾರೆ ಅಂತ ಮಾಜಿ ಅಧ್ಯಕ್ಷ ಅದೇ ವೇದಿಕೆಯಲ್ಲಿ ಅಸಮಾಧಾನ ಹೊರಹಾಕಿದ್ದಾರೆ. ಸನ್ಮಾನ ಮಾಡೋದಕ್ಕೆ ಬಂದಂತಹ ನೂತನ ಅಧ್ಯಕ್ಷರನ್ನ ಅಲ್ಲೇ ತಳ್ಳಿಬಿಡ್ತಾರೆ. ನಿಮ್ಮ ಸನ್ಮಾನ ಬೇಡ, ನಾನು ಅಧಿಕಾರ ಹಸ್ತಾಂತರ ಮಾಡಲ್ಲ. ಸುನೀಲ್ ಕುಮಾರ್ ಎದುರಲ್ಲೇ, ಮಾಜಿ ಸಚಿವ ಸುನೀಲ್ ಕುಮಾರ್ ಅವರ ಎದುರಲ್ಲೇ ಈ ರೀತಿಯ ಅಸಮಾಧಾನ ಸ್ಫೋಟಗೊಂಡಿದೆ ಅನ್ನುವಂತಹ ವಿಚಾರ. ಹೇಗಪ್ಪ ಅಂದ್ರೆ ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ದವರನ್ನ ಕೂಡ ಈ ರೀತಿ ಅಧಿಕಾರದಿಂದ ಕೆಳಗಿಳಿಸಿದ್ ಯಾಕೆ ಅನ್ನೋದನ್ನ ಕಿಶೋರ್ ಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ. ಮತ್ತೊಂದು ಕಡೆ ಬಿಜೆಪಿಯ ರಾಜ್ಯಾಧ್ಯಕ್ಷರೇ ಕರೆ ಮಾಡ್ತಾರೆ, ಚೆನ್ನಾಗಿ ಮಾತನಾಡಿದ್ರು, ಬಟ್ ಯಾಕೆ ಚೆನ್ನಾಗಿ ಮಾತಾಡಿದ್ರು ಅಂತ ಆ ನಂತರದಲ್ಲಿ ಗೊತ್ತಾಯ್ತು ಅನ್ನುವಂತಹ ವಿಚಾರವನ್ನ ಕೂಡ ಅಲ್ಲೇ ಅಸಮಾಧಾನ ವ್ಯಕ್ತಪಡಿಸ್ತಾರೆ. 11ನೇ ತಾರೀಕಿಗೆ ಶಿಕಾರಿಪುರಕ್ಕೆ ಹೋಗಿದ್ದೆ ನಾನು. ಅಲ್ಲಿ ರಾಜ್ಯಾಧ್ಯಕ್ಷರು ಸಿಕ್ಕಿದ್ರು, ನನಗೆ ಚಂದ ಮಾಡಿ ಮಾತಾಡಿದ್ರು. ಕಡೆ ಗೊತ್ತಾಯ್ತು ಒಂದು ಚಂದ ಮಾಡಿ ಮಾತಾಡೋದಕ್ಕೆ ಏನು ಅಂತ ಹೇಳಿ. ರಾತ್ರಿ 7:30ಗೆ ನನಗೆ ಫೋನ್ ಬರ್ತದೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರು ನಿಮ್ಮನ್ನ ಜಿಲ್ಲಾಧ್ಯಕ್ಷ ಸ್ಥಾನದಿಂದ ಬದಲು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು. ಹೌದಾ, ಆಯ್ತು, ಒಳ್ಳೇದು ಅಂತ ಹೇಳಿದೆ. ಅಲ್ಲ, ಶಾಸಕರನ್ನೆಲ್ಲ ಮಾಡೋದಿಲ್ಲ ಆಯ್ತಾ ಅಂತ ಹೇಳಿದ್ರು. ಅಲ್ಲ, ನೀವು ನನ್ನನ್ನು ಕೈ ಬಿಟ್ಟ ಮೇಲೆ ಶಾಸಕರನ್ನು ಮಾಡಿದ್ರು, ಮಂತ್ರಿಗಳನ್ನು ಮಾಡಿದ್ರು, ನನ್ ಬಿಟ್ಟಾಯ್ತಲ್ಲ, ಮತ್ತೆ ನಂತಾದ್ರೂ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ ನಾನು. ಎಷ್ಟೊತ್ತಿಗೆ ಯಾವಾಗ ಮಾಡ್ತೀರಿ ಕೇಳಿದೆ. ರಾತ್ರಿ ಆಗ್ಬೋದು ಅಂತೇಳಿ ಹೇಳಿದ್ರು. ಫೋನ್ ಇಡ್ತೇನೆ, ರಾಜೇಶ್ ಕಾವೇರಿ ಆ ದಿವಸ ನಮ್ಮ ಜೊತೆಲಿದ್ರು. ಅಧ್ಯಕ್ಷ ಬದಲಾಯ್ತಮ್ಮ, ಹೌದಾ ಮಾರ್ರೆ, ಇಲ್ಲೆಲ್ಲ ಗೊತ್ತಾಯ್ತಲ್ಲ ವಾಟ್ಸ್ಆಪ್ ನಲ್ಲಿ. ಈ ತರ ಡೋಂಗಿ ಯಾಕೆ ಮಾಡ್ಬೇಕು ಅಂತ ಹೇಳಿ ನನ್ಗೆ ಗೊತ್ತಿಲ್ಲ. ನನಗೆ ಈ ಅವಕಾಶ ಎಷ್ಟೋ ಜನರಿಗೆ ಗೊತ್ತಿರ್ಬೋದು. ಈಗ ನನಗೆ ಫೋನ್ ಮಾಡಿದವರಲ್ಲ ಎಂತ ಹೇಳಿ ಅಂತ ಹೇಳಿದ್ರೆ, ನೀನ್ ತೆಗ್ದ್ರವ್ರು ಹೌದಾ ಅಂತ. ಅಂದ್ರೆ ಆ ವರ್ಡ್ ತುಂಬಾ ಹರ್ಟಿಂಗ್. ನಿನ್ನ ತೆಗೆದ್ರು ಅಂತ ತೆಗಿದ್ದಂತೇಳಿ ಹೇಳಿದ್ರೆ ಬೇರೆಯವ್ರು ಎಂತ ಹೇಳ್ತಾರೆ ಅಂತ ಹೇಳಿ, ಬಹುಶಃ ಏನೋ ದುಡ್ಡೆಲ್ಲ ಅವ್ರು ಮಾಡಿದ್ದಾನೆ, ನಾನು ಪಕ್ಷದ ಹೆಸರಿನಲ್ಲಿ ಎಲ್ಲ ವಸೂಲಿ ಹೋದ್ನೇನು, ಅಥವಾ ಇನ್ಯಾರಿಗೆ ನನಗೆ ನಮ್ಮಲ್ಲಿ ಕೆಲವರು ಉಂಟಲ್ಲ, ಬೇರೆ ಬೇರೆ ಫೋನ್ ಇಲ್ಲ ತಪ್ಪದಲ್ಲ ಅವ್ರಿಗೆ, ಅದೆಲ್ಲ ಉಂಟೇನು? ಯಾವುದೂ ಇಲ್ಲ. ನಾನು ಅಧ್ಯಕ್ಷನಾದ ಮೇಲೆ ಬಹಳಷ್ಟು ಖರ್ಚುಗಳಾಗಿದೆ. ಯಾರ್ಯಾರು ಎಷ್ಟು ಸಹಕಾರ ಕೊಟ್ಟಿದ್ದಾರೆ ಅವರವರಿಗೆ ಗೊತ್ತಿಲ್ಲ, ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಕೈಯಿಂದ ತುಂಬಾ ಹಣವನ್ನ ವ್ಯಯ ಮಾಡಿದ್ದೇನೆ. ಎಲ್ಲಿಯೂ ಯಾರ ಹತ್ರ ಬೇಡ್ಲಿಕ್ಕೆ ಹೋಗ್ಲಿಲ್ಲ ಮೀನ್ಸ್ ಸಂಗ್ರಹಕ್ಕೆ ಹೋಗ್ಲಿಲ್ಲ. ಅದು ನನಗೆ ಸರಿ ಕಾಣಲಿಲ್ಲ ಅಂತ ಹೇಳಿ ಇಷ್ಟೆಲ್ಲ ಆದ್ಮೇಲೆ ನೋವಾಗಿದೆ. ಆದ್ರೆ ಕುತ್ಯಾರು ನವೀನ್ ಶೆಟ್ಟಿ ಯಾವತ್ತೂ ನನಗೆ ನೋವಾಗಿದೆ ಅಂತ ಹೇಳಿ ನಿಮ್ಗೆ ಆಗ್ಬೇಕು ಅಂತ ಹೇಳಿ ಹಾರೈಸುವ ನಾನಲ್ಲ, ನನ್ನ ಮನಸ್ಸಿನ ನೋವನ್ನು ಹೇಳ್ಕೊಂಡದಷ್ಟೇ. ಇದಕ್ಕಿಂತ ನಿಷ್ಠೆಯಿಂದ, ಇದಕ್ಕಿಂತ ಹೆಚ್ಚಿನ ಪ್ರಾಮಾಣಿಕತೆಯನ್ನು ತೋರಿಸಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ ನನ್ಗೆ ಗೊತ್ತಿಲ್ಲ. ಇಷ್ಟೇ ನನ್ನ ಹತ್ರ, ಇದು ಗರಿಷ್ಠ. ನನ್ನ ಪ್ರಾಮಾಣಿಕತೆ ಮತ್ತು ನಿಷ್ಠೆ ನಾನು ಇದು ಮ್ಯಾಕ್ಸಿಮಮ್ ಲೆವೆಲ್, ಇದು ಪೀಕ್ ಲೆವೆಲ್. ಇದಕ್ಕಿಂತ ಜಾಸ್ತಿ ನಾನು ನಿಷ್ಠೆ ತೋರಿಸ್ಬೇಕು, ಪ್ರಾಮಾಣಿಕತೆ ತೋರಿಸ್ಬೇಕು ಅಂತ ಹೇಳಿದ್ರೆ ಅದು ಆಡಂಬರಕ್ಕಾಗ್ತದೆ, ಅದು ನಾಟಕಕ್ಕೆ ಮಾಡಿದಾಗ ಆಗ್ತದೆ. ಹಾಗಾಗಿ ನಾನು ಹೀಗೆ ಇರ್ತೇನೆ. ರಾಜಕಾರಣ ಬಿಟ್ಟು ದೊಡ್ಡ ಪ್ರಪಂಚ, ದೊಡ್ಡ ಜಗತ್ತು ನನಗಿದೆ. ಅಲ್ಲಿ ಹೇಗೆ ಬೆರಿಬೇಕು, ಹೇಗೆ ಇರಬೇಕು ಅನ್ನೋದು ನನಗೆ ಗೊತ್ತಿದೆ. ಈ ಸ್ಥಾನಕ್ಕೆ ನನ್ನನ್ನು ಬಿಜೆಪಿ ತಂದದ್ದಕ್ಕೆ ನಾನು ಋಣಿಯಾಗಿದ್ದೇನೆ. ನಾನು ಅದನ್ನು ಮಾಡ್ಕೊಳ್ಳೋದಿಲ್ಲ, ಅದು ಯಾವುದು ಬೇಡ. ಮತ್ತೆ ಅಧಿಕಾರ ಹಸ್ತಾಂತರ ಕೂಡ ಇಲ್ಲಿ ಇಲ್ಲ. ಅಧಿಕಾರ ಈಗಾಗಲೇ ಹಸ್ತಾಂತರ ಅಲ್ಲ, ಅಧಿಕಾರವನ್ನ ಕಸ್ಕೊಂಡದ್ದು. ಹಾಗಾಗಿ ನನ್ನ ಹತ್ರ ಅಧಿಕಾರ ಇದೆಯೋ ನಾನು ಹಸ್ತಾಂತರ ಮಾಡಿದ್ರೆ ಅದು ತಪ್ಪು ಸಂದೇಶ ಹೋಗ್ತದೆ. ಹಾಗಾಗಿ ಅಧಿಕಾರವನ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ, ಅವರು ಹಸ್ತಾಂತರವನ್ನ ಮಾಡ್ತಾರೆ. ನಾನು ಅಧಿಕಾರವನ್ನು ಹಸ್ತಾಂತರ ಮಾಡುವುದಿಲ್ಲ. 11ನೇ ತಾರೀಕಿಗೆ ಶಿಕಾರಿಪುರಕ್ಕೆ ಹೋಗಿದ್ದೆ ನಾನು. ಅಲ್ಲಿ ರಾಜ್ಯಾಧ್ಯಕ್ಷರು ಸಿಕ್ಕಿದ್ರು. ಇದು ಅಲ್ಲಿನ ಮಾಜಿ ಅಧ್ಯಕ್ಷ ಕಿಶೋರ್ ಕುಮಾರ್ ಅವರ ಮಾತುಗಳನ್ನ ತಾವು ಕೇಳಿಸ್ಕೊಂಡ್ರಿ. ಅಧಿಕಾರದಿಂದ ನಾನು ಕೆಳಗಿಳಿಯಲ್ಲ, ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದೆ,
ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ಪಡೆದುಕೊಂಡಿದೆ. ಇಲ್ಲಿ ನಿಷ್ಠಾವಂತರಿಗೆ ಬೆಲೆನೇ ಇಲ್ಲ ಅನ್ನೋ ರೀತಿಯಲ್ಲಿ ಕಿಶೋರ್ ಕುಮಾರ್ ಅವರು ಅಸಮಾಧಾನ ವ್ಯಕ್ತಪಡಿಸಿರುವಂತಹ ವಿಚಾರವನ್ನ ಕೂಡ ನಾವು ಗಮನಿಸಿದ್ವಿ. ಅಲ್ಲಿಗೆ ಅವರ ಅಸಮಾಧಾನ, ಅವರ ಕೋಪ ಇರೋದು ನೇರವಾಗಿ ರಾಜ್ಯಾಧ್ಯಕ್ಷರ ಮೇಲೇನಾ ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆ ಆಗುತ್ತೆ. ಕಾರಣ ವಿಜೇಂದ್ರ ಅವರೇ ಕರೆ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾತಾಡಿದ್ರು, ಬಟ್ ಕೆಲ ಕ್ಷಣಗಳಲ್ಲೇ ಮತ್ತೊಬ್ಬರಿಂದ ಕರೆ ಬರುತ್ತೆ. ಅವ್ರು ಹೇಳ್ತಾರೆ ಜಿಲ್ಲಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಆ ಕಾರಣಕ್ಕೆ ಹಾಗಾದ್ರೆ ವಿಜೇಂದ್ರ ಅವರು ನನ್ನ ಜೊತೆಗೆ ತುಂಬಾ ಚೆನ್ನಾಗಿ ಮಾತನಾಡಿದ್ದು ಅನ್ನೋದನ್ನ ಕಿಶೋರ್ ಕುಮಾರ್ ಅವರು ಪ್ರಶ್ನೆ ಮಾಡಿದ್ದನ್ನ ಕೂಡ ನಾವು ಕೇಳಿಸ್ಕೊಂಡ್ವಿ. ಅಲ್ಲಿ ಬಿಜೆಪಿಯಲ್ಲಿ ಪ್ರಮುಖವಾಗಿ ಈ ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಈ ಹಿಂದಿನಿಂದಲೂ ಕೂಡ ಅಪಸ್ವರಗಳಿತ್ತು. ಹೇಗಪ್ಪ ಅಂತ ಅಂದ್ರೆ ವಿಜೇಂದ್ರ ಅವರು ತಮಗ್ಯಾರ ಬೇಕೋ ಅಂತವರನ್ನ ಜಿಲ್ಲಾಧ್ಯಕ್ಷ ಸ್ಥಾನದಲ್ಲಿ ಕೂರಿಸ್ತಾ ಇದ್ದಾರೆ ಅನ್ನುವಂಥ ಗಂಭೀರ ಆರೋಪ ಇತ್ತು. ಮೋಸ್ಟ್ಲಿ ಅದಕ್ಕೆ ಈಗ ಉಡುಪಿ ಕೂಡ ಸೇರ್ಪಡೆ ಆಯ್ತಾ ಅನ್ನೋದು ಕೂಡ ಸದ್ಯ ಇರುವಂತಹ ಪ್ರಶ್ನೆ ಆಗ್ತಾ ಇದೆ. ಕಿಶೋರ್ ಕುಮಾರ್ ಅವರ ಮಾತುಗಳಿಂದ ಅದು ಬಹಳ ಸ್ಪಷ್ಟವಾಗಿ ಕೇಳೋದಕ್ಕೂ ಕೂಡ ಸಿಗ್ತಾ ಇದೆ. ಚೆನ್ನಾಗಿ ಕೆಲಸ ಮಾಡಿದವರು, ನಿಷ್ಠಾವಂತ ಕಾರ್ಯಕರ್ತರಿಗೆ ಇಲ್ಲಿ ಬೆಲೆನೇ ಇಲ್ಲ, ಸುಖ ಸುಮ್ಮನೆ ಅಧಿಕಾರದಿಂದ ಕೆಳಗಿಳಿಸೋದು ಯಾಕೆ ಅನ್ನೋದನ್ನ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಕಾರಣ ಕೊಡದೆ ಅವ್ರನ್ನ ಕೆಳಗಿಳಿಸಿದ್ ಯಾಕೆ ಅನ್ನೋದು ಕೂಡ ಪ್ರಶ್ನೆ. ಮೋಸ್ಟ್ಲಿ ಅದಕ್ಕೆ ವಿಜೇಂದ್ರ ಅವರೇ ಕ್ಲಾರಿಟಿ ಕೊಡಬೇಕು ಅಂತ ಅನ್ಸುತ್ತೆ.